ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಆನಿಯನ್ ರೈಸ್ ಮಾಡ್ತಾ ಇದೀವಿ. ಇದು ನೋಡಿ ತುಂಬಾನೇ ಸಿಂಪಲ್ ರೆಸಿಪಿ. ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆಲ್ಲ ಒಂದು 5 minutes ಅಲ್ಲಿ ರೆಡಿ ಮಾಡ್ಕೋಬಹುದು. ನೋಡಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ನೆನೆಸಿ ಕ್ಯೂಚಿಟ್ಕೊಂಡಿದ್ದೀನಿ, ಮತ್ತೆ ಒಂದ್ 2 ಸ್ಪೂನು ಸಾಂಬಾರ್ ಪುಡಿ, ಮತ್ತೆ ಒಂದ್ 2 ಈರುಳ್ಳಿ ಈ ತರ ಸ್ಲೈಸ್ ಮಾಡಿ ಇಟ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಮತ್ತೆ ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಜೀರಿಗೆ, ಒಂದ್ ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ ಸ್ಟವ್ ಹಚ್ಚಿಸ್ಕೊಂಡು ಇಟ್ಕೊಳ್ಳೋಣ. ನೋಡಿ ಒಂದ್ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ಈಗ ನೋಡಿ ಎಣ್ಣೆ ಕಾಯ್ದಿದೆ, ಈಗ ಸಾಸಿವೆ ಹಾಕೊಳ್ಳೋಣ, ಮತ್ತೆ ಜೀರಿಗೆ. ಇದನ್ನೆಲ್ಲ ಸ್ವಲ್ಪ ಸಿಟ್ಲಿ, ಸಾಸಿವೆ ಜೀರಿಗೆ ಎಲ್ಲನೂ. ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ನೀವು ಕಡಲೆ ಬೀಜ ಎಲ್ಲ ಹಾಕೋಬಹುದು, ಅದನ್ನ ನಾನು ಇಲ್ಲೇನು ಹಾಕ್ತಾ ಇಲ್ಲ. ನೋಡಿ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆಯ್ತು. ಈಗ ಇದಕ್ಕೇನೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಈ ತರ ನೀಟಾಗಿ ಕೈ ಬಿಡ್ದಂಗೆ ತಿರುಗಿಸ್ಕೊಡ್ತಾ ಇರ್ಬೇಕು. ನೋಡಿ ಬ್ಯಾಚುಲರ್ಸ್ಗೆಲ್ಲ ತುಂಬಾನೇ ಈಸಿ ರೆಸಿಪಿ ಇದು. ತರಕಾರಿ ಎಲ್ಲ ಏನು ಇಲ್ಲದೆ ಇರ್ಬೇಕಾದ್ರೆ ಒಂದ್ 5 ನಿಮಿಷಕ್ಕೆ ಈ ತರ ರೈಸ್ ಮಾಡ್ಕೊಂಡು ಈ ತರ ಒಂದ್ ಗೊಜ್ಜು ಮಾಡ್ಕೊಂಡ್ರೆ ಬೇಗ ಕಲ್ಸ್ಕೊಂಡು ತಿನ್ಕೋಬಹುದು. ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ. ಇವಾಗ ಇದಕ್ಕೇನೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ, ಮತ್ತೆ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದ್ 2 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸಾಂಬಾರ್ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣಿನ ರಸ ಹಾಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ಬೆಲ್ಲನೂ ಒಂದ್ ಸ್ವಲ್ಪ ಹಾಕೋಬಹುದು ಟೇಸ್ಟ್ಗೆ, ಆದ್ರೆ ನಾನು ಇಲ್ಲಿ ಬೆಲ್ಲ ಹಾಕ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ನೋಡಿ ಫುಲ್ ಎಲ್ಲ ರೆಡಿ ಆಯ್ತು. ನೋಡಿ ಒಂದ್ ಸ್ವಲ್ಪ ಹೊತ್ತು 5 ನಿಮಿಷ ಬಿಟ್ಟಿದ್ದೆ ಕುದಿಯಕ್ಕೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಅನ್ನ ನೋಡಿ ಈ ತರ ಮಾಡ್ಬಿಟ್ಟು ಆರಿಸಿ ಇಟ್ಕೊಂಡಿದ್ದೆ ನಾನು. ಈಗ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ತುಂಬಾನೇ ಈಸಿ ರೆಸಿಪಿ, ಮತ್ತೆ ತುಂಬಾನೇ ಟೇಸ್ಟಿ ಚೆನ್ನಾಗಿರುತ್ತೆ. ನೋಡಿ ಮನೇಲಿ ತರಕಾರಿ ಎಲ್ಲ ಏನು ಇಲ್ಲದೆ ಇರ್ಬೇಕಾದ್ರೆ ಈ ತರ ಬೇಗನೆ ಆಗುತ್ತೆ, ಮತ್ತೆ ಕಮ್ಮಿ ಪದಾರ್ಥಗಳಿಂದ ಮಾಡ್ಕೋಬಹುದು. ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಮತ್ತೆ ಇದು ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಆಯ್ತು. ಬಿಸಿ ಬಿಸಿ ಈರುಳ್ಳಿ ರೈಸ್ ರೆಡಿ ಆಗಿದೆ.